ಬೆಸ್ಟ್ ಬ್ರಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಕೇಸರ್ ಪಿರ್ನಿ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ಹೆಚ್ಚಾಗಿ ರಂಜಾನ್ ಟೈಮಲ್ಲಿ ಮಾಡ್ತಾರೆ. ಬನ್ನಿ ಈ ಸ್ವಾದಿಷ್ಟವಾದ ಪಿರ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 1 ಲೀಟರ್ ಫುಲ್ ಫ್ಯಾಟ್ ಇರೋ ಹಾಲನ್ನು ತಗೊಂಡಿದ್ದೀನಿ. ಫ್ಯಾಟ್ ಕಡಿಮೆ ಇರೋ ಹಾಲನ್ನು ಬಳಸಿದರೆ ರುಚಿ ಸರಿಯಾಗಿ ಬರೋದಿಲ್ಲ. ಕೇಸರಿ ದಳ, ಅರೋಮಾ ಇರುವ ಇಂಡಿಯಾ ಗೇಟ್ ಬಾಸುಮತಿ ರೈಸ್, ಯಾಲಕ್ಕಿ ಪೌಡರ್, ಗಾರ್ನಿಷಿಗೋಸ್ಕರ ನೆನೆಸಿ ಕಟ್ ಮಾಡಿರೋ ಪಿಸ್ತಾ, ಸಕ್ಕರೆ. ವೀಕ್ಷಕರೇ, ಈ ರೆಸಿಪಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ರಲ್ಲ, ಬನ್ನಿ ಇವಾಗ ಅಡಿಗೆ ಶುರು ಮಾಡೋಣ. 4 ಟೇಬಲ್ ಸ್ಪೂನ್ ಅಂದರೆ 50 ಗ್ರಾಮಿನಷ್ಟು ಬಾಸುಮತಿ ರೈಸನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡ್ತೀನಿ. ಈಗ ನೆನೆಯಲು ಬಿಟ್ಟ ಅಕ್ಕಿಯನ್ನು ನೀರಿನ ಸಮೇತ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡೋಣ. ನೋಡಿ ವೀಕ್ಷಕರೇ, ಗ್ರೈಂಡ್ ಮಾಡಿರೋ ಅಕ್ಕಿಯ ಕನ್ಸಿಸ್ಟೆನ್ಸಿ ಈ ಥರ ರವೆ ಹಾಗೆ ಬರಬೇಕು. ಇವಾಗ ಒಂದು ಬಾಣಲಿಗೆ 1 ಲೀಟರ್ ಹಾಲನ್ನು ಹಾಕಿ ಕಾಯಲು ಬಿಡ್ತೀನಿ. ನೀವು ನೋಡಬಹುದಿಲ್ಲಿ ಹಾಲು ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಗ್ಯಾಸನ್ನು ಲೋನಲ್ಲಿಟ್ಟು 10 ನಿಮಿಷದವರೆಗೆ ಹಾಲನ್ನು ತಿಕ್ಕಾಗಲು ಬಿಡೋಣ. ಹತ್ತು ನಿಮಿಷ ಆಗಿದೆ. ಈಗ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗೋಣ. ಒಮ್ಮೆಲೆ ರೈಸನ್ನು ಹಾಕಬೇಡಿ, ಅದು ಗಂಟು ಕಟ್ಟುತ್ತೆ. ನೆನಪಿಡಿ, ರೈಸನ್ನು ಹಾಕಿದ ಮೇಲೆ 5 ನಿಮಿಷದವರೆಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಕುಕ್ ಮಾಡಬೇಕು. ನೀವು ಮಾರ್ಕೆಟಲ್ಲಿ ಪಿರ್ನಿ ತಿಂದಿರ್ತೀರಾ, ಅದು ಸ್ವೀಟ್ ಹಾಗೂ ಫ್ಲೇವರ್ ಮಾತ್ರ ಇರುತ್ತೆ. ಮನೆಯಲ್ಲಿ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇದು ತಿನ್ನಲು ಎಷ್ಟು ರುಚಿ ಹಾಗೂ ರಿಚ್ ಆಗಿರುತ್ತೆ ಅಂತ. ತುಂಬ ಈಸಿಯಾದ ಮೆಥಡ್ ಇದೆ ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಮರಿದೇ ಟ್ರೈ ಮಾಡಿ. ನೀವು ನೋಡ್ಬೋದು ಇಲ್ಲಿ ರೈಸ್ ಕುದ್ದಿದೆ. ಇವಾಗ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಹಾಕ್ತಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೋಬೋದು. 2 ಟೇಬಲ್ ಸ್ಪೂನ್ ಹಾಲಿಗೆ 1 ಚುಟಿಗೆಯಷ್ಟು ಕೇಸರಿ ದಳವನ್ನು ನೆನೆಸಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನು ಸ್ಟಿರ್ ಮಾಡ್ತಾ ಮತ್ತೆ ಹಾಲು ತಿಕ್ಕಾಗುವವರೆಗೆ ಕುದಿಸೋಣ. ನೋಡಿ ವೀಕ್ಷಕರೇ, ಪಿರ್ನಿಯ ಕನ್ಸಿಸ್ಟೆನ್ಸಿ ಈ ಥರ ತಿಕ್ಕಾಗಿ ಬರಬೇಕು. ಇದು ಆರಿದ ಮೇಲೆ ಇನ್ನೂ ತಿಕ್ಕಾಗುತ್ತೆ. ಈಗ ಕೊನೆಯಲ್ಲಿ ಗ್ಯಾಸನ್ನು ಆಫ್ ಮಾಡಿ 1/4 ಟೀ ಸ್ಪೂನ್ ಯಾಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ. ಈ ಸಮಯದಲ್ಲಿ ನೀವು ನಿಮಗಿಷ್ಟವಾದ ಡ್ರೈ ಫ್ರೂಟನ್ನು ಆ್ಯಡ್ ಮಾಡಿ ಇದನ್ನು ನೀವು ಬಿಸಿಯಾಗಿಯೂ ಸರ್ವ್ ಮಾಡಬಹುದು ಅಥವಾ ಕೋಲ್ಡ್ ಆಗಿಯೂ ಸರ್ವ್ ಮಾಡಬಹುದು. ವೀಕ್ಷಕರೇ, ಈಗ ನಮ್ಮ ಸ್ವಾದಿಷ್ಟಕರವಾದ ಕೇಸರ್ ಪಿರ್ನಿ ಸವಿಯಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.